Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅದಕ್ಕೆ ನಾನಿವತ್ತು ಯಾಕೆ ಈ ಥರ ರೆಡಿ ಆಗಿದ್ದೀನಿ ಅಂದರೆ ನಮ್ಮ ಅಕ್ಕನ ಮನೆಯದು ಗೃಹ ಪ್ರವೇಶ ಇದೆ ಇವತ್ತು. ಸೊ ಹಾಗಾಗಿ ನಾನಿವತ್ತು ಈ ಥರ ರೆಡಿ ಆಗಿದ್ದೀನಿ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸೊ ನನ್ನದು ಆಲ್ರೆಡಿ ಈ ಥರ ರೆಡಿ ಆಗಿದೆ. ಇವಾಗ ನಾವು ಮನೆ ಹತ್ರ ಹೋಗಬೇಕು. ನಾವಿವಾಗ ನಮ್ಮ ದೊಡ್ಡಮ್ಮನ ಮನೆಯಿಂದ ರೆಡಿಯಾಗಿ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ನಾನು ಅಲ್ಲಿ ಹೋದ್ಮೇಲೆ ಈ ಒಂದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರೂ ಹೇಗೆ ರೆಡಿ ಆಗ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಅತ್ತೆ ನೋಡಿ, ನಮ್ಮ ಅತ್ತೆ ಈ ಥರ ರೆಡಿ ಆಗ್ತವ್ರೆ. ನಮ್ಮ ಮಮ್ಮಿ ನೋಡಿ ಹಂಗೆ ರೆಡಿ ಆಗಿದ್ದಾರೆ. ಮಮ್ಮಿ ಈ ಥರ ರೆಡಿ ಆಗಿದ್ದಾರೆ. ನಮ್ಮ ಚಿಕ್ಕಮ್ಮ ರೆಡಿ ಆಗಿಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ ಗೊಂಬೆ ಥರ. ಬೈಲಿ ದೀಕ್ಷಾ. ನೋಡಿ ನಮ್ಮ ದೀಕ್ಷಾ ಯಾವ ಥರ ರೆಡಿ ಆಗಿದ್ದಾರೆ ಅಂತೇಳಿ. ಎಲ್ಲರೂ ಈ ಥರ ರೆಡಿ ಆಗ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಎಲ್ಲ ರೆಡಿಯಾಗಿ ಹೊರಟ್ರು. ಮಕ್ಕಳು ಸೈನ್ಯನೇ ಇಲ್ಲಿದೆ. ಸೊ ಹಾಗಾಗಿ ಸ್ವಲ್ಪ ಸೌಂಡ್ ಇದೆ. ನಾನು ಅಲ್ಲಿ ಹೋದ್ಮೇಲೆ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇನ್ನೂ ರೆಡಿ ಆಗ್ತಾನೆ ಇದ್ರು. ಇವ್ರು ಇವತ್ತೇ ರೆಡಿ ಆಗಲ್ಲ ಅಂತ ಹೇಳಿಬಿಟ್ಟು ನಾವೊಂದಿಷ್ಟು ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟಿದ್ದೀವಿ. 1-2 ಮಿನಿಟ್ಸ್ ಮನೆಗೆ ರೀಚ್ ಆಗ್ತೀವಿ. ಈ ಥರ ಒಂದು ಸತ್ಯನಾರಾಯಣ ಪೂಜೆ ಆಲ್ರೆಡಿ ಆಗೋಗಿದೆ. ನಾವು ಮಾರ್ನಿಂಗ್ಗೆ ಬಂದಿದ್ವಿ. ಇಲ್ಲಿ ಏನಪ್ಪ ಅಂತ ಅಂದರೆ ನಮ್ಮ ಅಕ್ಕ ಬಾವ ಸ್ವಲ್ಪ ಟೈಮ್ ಆದಮೇಲೆ ಬ್ಯುಸಿ ಆಗಿಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ಮತ್ತು ಮನೋಜ್ ಅವರು ಫೋಟೋ ತೆಗೆಸ್ಕೊಂಬಿಡೋಣ, ಹಾಗೆ ನಾನು ತೊಗೊಂಬಂದಿರೋ ಗಿಫ್ಟ್ನ ಅವ್ರಿಗೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡು ಇಲ್ಲಿ ನಾನು ಮತ್ತು ಮನೋಜ್ ಅವರು ಫೋಟೋ ತೆಗೆಸ್ಕೊಂಡು ಅದಾದಮೇಲೆ ಅವ್ರಿಗೆ ನಾವೇನು ಗಿಫ್ಟ್ ತೊಗೊಂಬಂದಿದ್ವಿ ಅದನ್ನು ಕೊಡ್ತಾಯಿದ್ದೀನಿ. ಅದಾದಮೇಲೆ ಎಲ್ಲರೂ ಬರ್ತಾಯಿದ್ರಲ್ವ ಗೆಸ್ಟು. ಸೊ ಅವರಿಗೆಲ್ಲ ಸತ್ಯನಾರಾಯಣ ಪೂಜೆ ಏನು ಮಾಡಿದ್ವಿ ಆ ಸತ್ಯನಾರಾಯಣ ಪೂಜೆದು ಪ್ರಸಾದನ ಕೊಡ್ತಾಯಿದ್ವಿ. ನಾನು ಎಲ್ಲ ನಡೆಸ್ತಾ ಇದ್ದೀವಿ. ಬಂದವ್ರಿಗೆಲ್ಲ ಹುಡ್ಕಂಗೆ ಏನು ಮಾಡ್ತೀವಲ್ಲ, ಅದಕ್ಕೆ ದೇವ್ರ ಮನೆಗೆ ಅಕ್ಷತೆ ಕುಂಕುಮ ಗಣಪತಿ ಏನು ಸಿಗಲಿಲ್ಲ. ನಾನೆಲ್ಲ ಇಡಿಸ್ಲಿಕ್ಕೆ ಬಂದಾರ ನಂಗೆ ಹೇಳ್ತಾರೆ. ಇದು ಏನಪ್ಪ ಅಂತ ಅಂದರೆ ನಮ್ಮ ಅಕ್ಕ ಅವ್ರ ಮನೆ ದೇವ್ರು ಏನು ಬರುತ್ತೆ, ಮೇ ಬಿ ನಾನು ಮರ್ತೋಗಿದ್ದೀನಿ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದೇ 1 ತಿಂಗಳು ಆ ಥರ ಆದಮೇಲೆ. ಏನಪ್ಪ ಅಂದರೆ ಅವ್ರ ಮನೆ ದೇವರು ಮೇ ಬಿ ಕಾಲಭೈರವೇಶ್ವರ ಅನಿಸುತ್ತೆ. ದೇವ್ರನ್ನ ಅವರು ಮನೆ ಅಂದರೆ ಗೃಹಪ್ರವೇಶ ಮಾಡಿದಾಗ ಆಲ್ಮೋಸ್ಟ್ ಕರೆಸ್ತಾರೆ ಒಬ್ಬೊಬ್ರಲ್ವ. ಸೊ ಇವರು ಕರೆಸಿದ್ರು ಅವ್ರ ಮನೆ ದೇವ್ರನ್ನ. ಸೊ ಇಲ್ಲಿ ನಾವು ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಹತ್ರ ಬಂದು ಅದಾದಮೇಲೆ ಮೆರವಣಿಗೆ ತೊಗೊಂಡು ಹೋಗ್ತಾರೆ. ಸೊ ಈ ದೇವಸ್ಥಾನದ ಹತ್ರ ಬಂದಿದ್ವಿ. ಇದು ನಡೆದಿದ್ದು ಹತ್ತತ್ರ ಸಂಜೆ ಮೇಲೆ ನಡೆದಿದ್ದು. ಅಂದರೆ ಆಲ್ರೆಡಿ ಒಂದು 3-4 o'clock ಆಗಿತ್ತು ದೇವ್ರು ಬರೋದಕ್ಕೆ. ನಾವಿಲ್ಲಿ ಬಂದು ಅದಾದಮೇಲೆ ಪೂಜೆ ಎಲ್ಲ ಮಾಡಿಸಿ ಅಲ್ಲಿಂದ ದೇವಸ್ಥಾನದಿಂದ ಮನೆ ಹತ್ರ ತೊಗೊಂಡೋಗೋಣ ಅಂತ ಹೇಳಿ ಹೊರಟಿದ್ದಾಯಿತು. ಈ ಥರ ದೇವ್ರನ್ನ ಕರೆಸೋದು ಎಷ್ಟೋ ಜನ ಮನೆ ಕಟ್ಟಿರ್ತಾರಲ್ವ, ಅವ್ರಿಗೆ ಕನಸಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಅಕ್ಕ ಅವರಿಗೂ ಆಸೆ ಇತ್ತು. ಸೊ ಹಾಗಾಗಿ ದೇವ್ರನ್ನ ಕರೆಸಿದ್ರು. ಗೊತ್ತಾ, ಮನೆ ಒಳಗಡೆ ದೇವ್ರನ್ನ ತೊಗೊಂಬರುವಾಗ ಸ್ವಲ್ಪ ಹೇಗೆ ತೊಗೊಂಬರ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಸ್ವಲ್ಪ ಗಲಿಬಿಲಿ ಆಗಿಬಿಟ್ರು ಎಲ್ರೂ. ಅದನ್ನು ತೊಗೊಳೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ಸ್ವಲ್ಪ ಅದೇನು ಕಟ್ಟಿರ್ತಾರೆ ಅಂದರೆ
ತೇರ್ ಥರ ಇರುತ್ತಲ್ವ, ಸೊ ಅದೆಲ್ಲ ಸ್ವಲ್ಪ ಬಾಗಿಲಿಗೆ ಟಚ್ ಆಗ್ತಾಯಿತ್ತು. ಸೊ ಹಾಗಾಗಿ ಇಷ್ಟು ಜನ ಸೇರಿಕೊಂಡು ಒಳಗಡೆ ತಗೊಳ್ಳೋದಕ್ಕೆ ದೇವ್ರನ್ನ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಸರ್ಕಸ್ ಆದಮೇಲೆ ಹೇಗೆ ತೊಗೊಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಗೊತ್ತಾಯಿತು. ಸೊ ಅದಾದಮೇಲೆ ಒಳಗಡೆ ಆರಾಮಾಗಿ ತೊಗೊಂಡ್ರು. ಮತ್ತು ಏನಪ್ಪ ಅಂತ ಅಂದರೆ ಮನೋಜವರು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ರಿಟರ್ನ್ ಬರ್ತಾಯಿದ್ರು. ಸೊ ಅವ್ರ ಜೊತೆನೇ ನಾನು ಊಟ ಮಾಡೋಣ ಅಂತ ಹೇಳಿ ಫಸ್ಟು ಅಂತಿ ಏನು ಬರುತ್ತೆ ಅದರಲ್ಲಿ ನಾನು ಮನೆಯವರು ಊಟಕ್ಕೆ ಕೂತ್ಕೊಂಡ್ವಿ. ಏನಾಯಿತು ಅಂದರೆ ನಾವು ಊಟ ಮಾಡಾದ್ಮೇಲೆ ಫುಲ್ಲು ಜನ ಸೇರಿದ್ರು. ಹತ್ತತ್ರ 3,500 ಜನ ಸೇರಿದ್ರು. ಸೊ ಎಲ್ಲರಿಗೂ ಊಟಕ್ಕೆ ಹೋಗೋಕ್ಕೆ ಪ್ಲೇಸೇ ಸಿಗ್ತಾ ಇರಲಿಲ್ಲ, ಆ ಥರ ಎಲ್ಲ ಆಗಿಬಿಡ್ತು. ಬಟ್ ನಾವು ಫಸ್ಟು ಇದಕ್ಕೆ ಕೂತಿದ್ರಿಂದ ಆರಾಮಾಗಿ ಊಟ ಮುಗಿಸ್ಕೊಂಡ್ವಿ. ದೇವ್ರನ್ನ ಏನು ಕರೆಸಿದ್ರು. ಸೊ ದೇವರು ಹೊರಡ್ತಾ ಇತ್ತು ರಿಟರ್ನು. ಸೊ ಹಾಗಾಗಿ ಹೋಗುವಾಗ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡೋದಕ್ಕೆ ನಮ್ಮ ಅಕ್ಕ ಬಾವ ಪೂಜೆ ಮಾಡ್ತಾಯಿದ್ರು. ಏನಪ್ಪ ಅಂತ ಅಂದರೆ ಇವಾಗ ಎಲ್ಲ ಫಂಕ್ಷನ್ನೆಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದಾಯಿತು. ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಮತ್ತೆ ರಿಟರ್ನ್ ಹೋಗಿ ಇನ್ನೇನು ಕೆಲಸಗಳಿದೆ ಅದನ್ನೆಲ್ಲ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗೆಲ್ಲ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತು ಫ್ರೆಶನ್ ಅಪ್ ಆಗಿ ಇವಾಗ ಸ್ವಲ್ಪ ಟೀ ಎಲ್ಲ ಇಡ್ತಾ ಇದ್ದಾರೆ. ಎಲ್ಲ ಕುಡಿದು ಅದಾದಮೇಲೆ ನಮ್ಮ ಅಕ್ಕನ ಮನೆಗೆ ಹೋಗಿ ಏನಪ್ಪ ಅಂತ ಅಂದರೆ ಇವಾಗ ನಾವು ಕೆಲವೊಂದು ಅಂದರೆ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಬಂದ್ವಲ್ವ. ಸೊ ಪಾತ್ರೆಗಳಿರ್ಬೋದು ಮತ್ತು ಊಟ ನಮ್ಮ ಮನೆ ಪಕ್ಕದಲ್ಲೇ ಶಾಮಿಲ್ ಹಾಕ್ಸಿದ್ದ. ಸೊ ಅದೆಲ್ಲ ಕಸ ಎಲ್ಲ ಅಲ್ಲಲ್ಲೇ ಅಂದರೆ ವಾಟರ್ ಬಾಟಲ್ ಇರ್ಬೋದು ಪ್ರತಿಯೊಂದೂ ಕಸ ಗುಡ್ಸೋದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ಇವಾಗ ಮಾಡ್ತಾ ಇದೆಯಾ ಎಲ್ಲ ಆದಮೇಲೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ಬಟ್ ಆದ್ರೂ ಏನೆಲ್ಲ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಿದ್ದಾರೆ. ಒಂದಿಷ್ಟು ಪಾತ್ರೆಗಳನ್ನ ವಾಶ್ ಮಾಡಿದ್ದಾರೆ. ಮತ್ತು ನಮ್ಮ ಅಜ್ಜಿ ಕುತ್ಕೊಂಡು ನಗ್ತವ್ರೆ. ಇಲ್ಲಿ ನೋಡಿ ಈ ಥರ ಎಲ್ಲ ಕಸ ಎಲ್ಲ ಹಾಕ್ಬಿಟ್ಟಿದ್ರ ಅದೆಲ್ಲ ಕ್ಲೀನ್ ಮಾಡಿದ್ದಾಯ್ತಾ. ಇದಿಷ್ಟೇ ಅಲ್ಲ, ಇನ್ನೂ ತುಂಬಾ ಕ್ಲೀನ್ ಮಾಡಿದ್ದಾರೆ. ಸರಿನಾ? ನಮ್ಮ ಚಿಕ್ಕಮ್ಮ ಇದರಲ್ಲಿ ತುಂಬ ಕಷ್ಟಪಟ್ಟು ಎಲ್ಲನೂ ಕ್ಲೀನ್ ಮಾಡಿ ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದಿಷ್ಟು ಕಸ ಹಾಕಿದ್ದಾರೆ, ಅಲ್ಲೊಂದಿಷ್ಟು ಕಸ ತುಂಬಿದ್ದಾರೆ, ಮತ್ತು ಆ ಕಡೆಗೂ ಆದಷ್ಟು ಕಸ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಅಲ್ಲಿ ಕೊಟ್ಟಿಗೆ ಇದೆ, ಕೊಟ್ಟಿಗೆಲೂ ಅಡುಗೆ ಮಾಡೋದಕ್ಕೆ ಎಲ್ಲ ತರಕಾರಿ ಎಲ್ಲ ಹಚ್ಚಿದ್ರ. ಸೊ ಅದು ಕೊಟ್ಟಿಗೆ ಎಲ್ಲನೂ ಫುಲ್ಲು ಕ್ಲೀನ್ ಮಾಡಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಏನಾಗಿದೆ ಅಂತ ಅಂದರೆ ಅಡುಗೆ ಮಾಡೋರು ಅಂದರೆ ಭಟ್ರುಗಳು ಇರ್ತಾರಲ್ಲ ಅವರೆಲ್ಲ ಸಾಂಬಾರನ್ನೆಲ್ಲ ತುಂಬ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮನೆಗೆ ಸಾಂಬಾರೇ ಇಲ್ಲ. ಸೊ ಹಾಗಾಗಿ ಇವಾಗ ಇರೋರಿಗೆಲ್ಲರಿಗೂ ಅಡುಗೆ ಮಾಡಬೇಕಲ್ವ. ಸೊ ಸ್ವಲ್ಪ ಅಷ್ಟೇ ಸಾಂಬಾರಿತ್ತು, ಅದಕ್ಕೆ ಇವಾಗ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದಾರೆ. ಇದಿಷ್ಟು ಕೆಲಸಗಳಾಯಿತು. ಏನಪ್ಪ ಅಂದರೆ ಗೃಹಪ್ರವೇಶ ಆಗಿದ್ದ ದಿನ ಅಂದರೆ ಪೂಜೆ ಮಾಡಿದ ದಿನ ಮನೆಯಲ್ಲಿ ಕಸನ ಗುಡಿಸ್ಬಾರ್ದು ಅಂತ ಹೇಳ್ತಾರಲ್ವ. ಸೊ ನಾನೇನಂತ ಮಾಡಿದೆ ಅಂದರೆ ಇವಾಗ ನೀರೆಲ್ಲನೂ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸ್ಟಿಕ್ ಬರುತ್ತಲ್ವ. ಸೊ ಆ ಒಂದು ಸ್ಟಿಕ್ಕಿಗೆ ಒಂದು ಬಟ್ಟೆನ ಹಾಕ್ಕೊಂಡು ನಾನು ಮನೆ ತುಂಬ ಎಲ್ಲ ಏನು ಡಸ್ಟ್ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದು ನಾವು ಬಂದಿದ್ದಕ್ಕೂ ಸ್ವಲ್ಪ ನಮ್ಮ ಅಕ್ಕಂಗೂ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ.
ಮತ್ತು ಇದು ಕಸನೆಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದರೆ, ಇದು ಪೇಪರ್ ತೊಗೊಳೋದಕ್ಕೆ ಬರ್ತಾರಲ್ವ, ಅಂದರೆ ಗುಜರಿ ಐಟಮ್ನ. ಸೊ ಅವರು ಪ್ಲಾಸ್ಟಿಕ್ನೆಲ್ಲ ತೊಗೊತಾರಲ್ವ, ಅವರು ಮೇ ಬಿ ನಾಳೆ ಬಂದು ನೋಡಿ ತೊಗೊಂಡು ಹೋಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ನಮ್ಮ ಭಾವ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಎಲ್ಲರೂ ಕೆಲಸ ಎಲ್ಲ ಮಾಡಿ ಕೂತಿದ್ದಾರೆ, ಅಲ್ಲಿ ನೋಡ್ಬೋದು ಅಲ್ಲೆಲ್ಲರೂ ಕೂತಿದ್ದಾರೆ. ಈಗ ಸಾಂಬಾರೆಲ್ಲ ಆಗ್ತಾಯಿದೆ. ಸೊ ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿ ಮತ್ತೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಮಲ್ಕೊಬೇಕು. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.